ಅಮೇರಿಕ ಅರ್ಥಾತ್ ಡೊನಾಲ್ಡ್ ಟ್ರಂಪ್ಗೆ ಶಾಂತಿ ದೂತ ಅನ್ನಿಸಿಕೊಳ್ಳೋದು ಆರಂಭದಿಂದಲೂ ಅವರು ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿದರು. ಅಮೇರಿಕದ ಈ ಹಿಂದಿನ ಅಧ್ಯಕ್ಷರುಗಳು ಬೇಡವಾದಂಥ ಜಾಗಗಳಿಗೆಲ್ಲ ಸೈನ್ಯ ಕಳಿಸಿ ಅಧ್ವಾನ ಮಾಡಿಟ್ಟಿದ್ದಾರೆ ಅಮೇರಿಕಾನ. ಅಮೇರಿಕದ ನಾಗರಿಕರು ಕೊಟ್ಟ ತೆರಿಗೆ ದುಡ್ಡನ್ನು ನಾವು ಇರಾಕಿನ ಯುದ್ಧಕ್ಕೆ, ಅಫ್ಘಾನಿಸ್ತಾನದ ಯುದ್ಧಕ್ಕೆ ಯಾಕೆ ಹಾಕಬೇಕಾಗಿತ್ತು? ಹೋದ, ಕೆಲಸ ಮುಗಿಸ್ಕೊಂಡ, ಬಂದ, ಅಷ್ಟೇ ಇದ್ದಿದ್ರೆ ಸಾಕಾಗಿತ್ತು ಅಂತ. ನೀವು ವರ್ಷಗಟ್ಟಲೆ ಅಲ್ಲಿ ಸೈನ್ಯವನ್ನು ಇಟ್ಟು ಅಮೇರಿಕದ ಯೋಧರು ಹುತಾತ್ಮರಾಗುವಂತೆ ಮಾಡಿದ್ದೇ ಇಷ್ಟು ದಿವಸಗಳ ತಪ್ಪು ಅನ್ನೋದು ಡೊನಾಲ್ಡ್ ಟ್ರಂಪ್ರ ಪ್ರಣಾಳಿಕೆಯಲ್ಲಿ ಇದ್ದಂಥ ವಿಷಯ. ಈ ನೀತಿಯನ್ನು ನಾನು ಬದಲಾಯಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಬಂದಿದ್ದು. ಅಷ್ಟಾದ ಮೇಲೂ ಬಾಂಬರ್ಗಳನ್ನು ಕಳಿಸಿದ್ದೇ ಆಶ್ಚರ್ಯ ಇರಾನ್ಗೆ. ನೀವೇ ಏನೋ ಮಾತಾಡ್ಕೊಳ್ಳಿ, ಕದನ ವಿರಾಮದ ಟೈಮಿಗೆ ನಾನು ಬರ್ತೀನಿ ಅಂತಷ್ಟೇ ಹೇಳಿ ಸುಮ್ಮನಾಗಬಹುದಾಗಿತ್ತು ಅಮೇರಿಕ. ಇದೊಂದು ಆಶ್ಚರ್ಯಕರ ನಡೆ ಡೊನಾಲ್ಡ್ ಟ್ರಂಪ್ದು. ನಾವೆಲ್ಲರೂ ಆ್ಯಂಟಿಸಿಪೇಟ್ ಮಾಡಿದ್ದು ಅಮೇರಿಕ ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ ಅಂತ. ಅದಕ್ಕೆ ತದ್ವಿರುದ್ಧವಾಗಿ ವಿಮಾನಗಳನ್ನು ಕಳಿಸಿದ್ರು. ಅದಕ್ಕೂ ವಿರೋಧ ಕಟ್ಕೋಬೇಕಾಯ್ತು. ನೀವು ಇನ್ನೊಂದು ದೇಶದ ವ್ಯವಹಾರದಲ್ಲಿ ತಲೆ ಹಾಕೋದಿಲ್ಲ ಅಂದಿದ್ರಿ, ಮತ್ತು ಇದನ್ನು ಯಾಕೆ ಮಾಡಿದ್ರಿ ಅಂತ ಅಮೇರಿಕದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಇರಾಕ್ ಮೇಲೆ ನಡೆಸಿದ ಯುದ್ಧದಿಂದ ಸಾಧಿಸಿದ್ದೇನೂ ಇಲ್ಲ. ಅದರ ಜೊತೆಗೆ ನೋಡಿ, ಮಿಡ್ಲ್ ಈಸ್ಟ್ನಲ್ಲಿ ಅಮೇರಿಕ ಎಲ್ಲೆಲ್ಲಿ ಬಂದು ಕೈ ಆಡಿಸೋದಕ್ಕೆ ಪ್ರಯತ್ನ ಪಡ್ತಲ್ಲ, ರೆಜೀಮ್ ಚೇಂಜ್ಗಳನ್ನು ಮಾಡ್ತಲ್ಲ, ನಾಯಕತ್ವ ಬದಲಾವಣೆಗಳನ್ನು ಮಾಡ್ತಲ್ಲ ಯಾವ್ಯಾವ ದೇಶದಲ್ಲಿ, ಆ ಎಲ್ಲ ದೇಶಗಳು ಈಗ ಭಯೋತ್ಪಾದಕರ ಕೈಲಿದ್ದಾವೆ. ಏನೂ ಸಾಧನೆ ಮಾಡೋದಕ್ಕಾಗಲಿಲ್ಲ. ಅಲ್ಲಿ ಇರಾಕಿಗೆ ಬಂದು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಹುಡುಕ್ತೀವಿ ಅಂತಂದು ಇಡೀ ದೇಶನೇ ಸರ್ವನಾಶ ಮಾಡಿ, ಸದ್ದಾಂ ಹುಸೇನ್ನ ಹಿಡಿದು ವಿಚಾರಣೆ ಮಾಡ್ದಂಗೆ ಮಾಡಿ ನೇಣಿಗೆ ಹಾಕಿ ಎಲ್ಲ ಆದಮೇಲೆ ಈಗ ಇರಾಕ್ ಹೆಚ್ಚು ಕಡಿಮೆ ಐಸಿಸ್ ಕೈಲಿದೆ. ಅಫ್ಘಾನಿಸ್ತಾನದಲ್ಲಿ WTC ಅಟ್ಯಾಕ್ ಆಯಿತು, 9/11 ಅಟ್ಯಾಕ್ ಆಯಿತು ಅಂಥೇಳಿ ದಂಡೆತ್ಕೊಂಡು ಬಂದು ಎಲ್ಲ ಮಾಡಿ ಅಲ್ಲೊಂದು ನಾರ್ದರ್ನ್ ಅಲಯನ್ಸ್ ಅನ್ನೋ ಒಂದು ಅಲಯನ್ಸ್ ಮಾಡಿ ಅಲ್ಲೊಬ್ಬ ನಾಯಕನನ್ನು ಸೃಷ್ಟಿ ಮಾಡಿ, ಆಯ್ತಪ್ಪ ನಮಗೆ ಸುಸ್ತಾಯಿತು, ನಾವೇನು ವಾಪಸ್ ಹೊರಡ್ತೀವಿ ಅಂತ ಹೋದ್ಮೇಲೆ ಅಫ್ಘಾನಿಸ್ತಾನದಲ್ಲಿ ಏನಾಯಿತು? ಮತ್ತೆ ತಾಲಿಬಾನ್ನವರು ಬಂದು ಕೂತ್ಕೊಂಡ್ರು. ತುನೇಷಿಯಾ, ಲಿಬಿಯಾ, ಅಲ್ಲಿ ನಡೆದಂಥ ಅಷ್ಟೂ ದಂಗೆಗಳಿಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದರು. ಆಯ್ತಪ್ಪ ಅಲ್ಲೇನು ತುಂಬ ಪ್ರಜಾಪ್ರಭುತ್ವವಾದಿ ಜಾತ್ಯತೀತ ಸರ್ಕಾರಗಳು ಬಂದ್ಬಿಟ್ವಾ? ಇಲ್ಲ. ಇರಾನ್ನಲ್ಲೂ ಅದೇ ಆಗುತ್ತೆ ಅನ್ನೋ ಭಯ. ಒಂದು ಕಟ್ಟರ್ ಇಸ್ಲಾಮಿಕ್ ಆಡಳಿತವನ್ನು ನೀವು ಮೂಲೋತ್ಪಾಟನೆ ಮಾಡಿ ನಿಮಗೆ ಬೇಕಾದವ್ರನ್ನ ಯಾರನ್ನೋ ತಂದು ಕೂಡಿಸುವ ಪ್ರಯತ್ನ ಮಾಡಿದ್ರೆ ಅಲ್ಲೊಂದು ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ ಹುಟ್ಟಿಕೊಂಡ್ರೂ ಆಶ್ಚರ್ಯ ಇಲ್ಲ, ಅಥವಾ ಐಸಿಸ್ನಂಥ ಸಂಘಟನೆ ಮತ್ತೆ ಆ್ಯಕ್ಟಿವ್ ಆದರೂ ಆಶ್ಚರ್ಯ ಇಲ್ಲ. ಬಹುಶಃ ಅಮೇರಿಕ ಯೋಚನೆ ಮಾಡಿದೆ ಹಿಂಗಾಗೋದಕ್ಕೆ ಬಿಡಬಾರ್ದು ಅಂತ. ಅದರ ಜೊತೆಗೆ ಆರ್ಥಿಕವಾಗಿ ಕೂಡ ಅಮೇರಿಕ ಮೊದಲಿನಂಗೆ ಸ್ಟ್ರಾಂಗ್ ಇಲ್ಲ. ಅವ್ರಿಗೂ ಅವ್ರದ್ದೇ ಆದಂಥ ಅದೆಷ್ಟು $28 ಟ್ರಿಲಿಯನ್ ಅಂತೆ, ಮೋರ್ ದೆನ್ ದ್ಯಾಟ್ ಸಾಲ ಅಮೇರಿಕದ್ದು. ಆದ್ದರಿಂದ ಅಮೇರಿಕಕ್ಕೂ ಇದು ಇಲ್ಲಿಗೆ ನಿಲ್ಲಬೇಕಾಗಿತ್ತು, ನಿಂತಿದೆ. ವಿನ್ ಸಿಚುವೇಶನ್ ಮೂರು ದೇಶಗಳ ಗುರಿ ಈಡೇರಿದೆ ಅಷ್ಟೇ. ಇಸ್ರೇಲ್ಗೆ ಇರಾನಿನ ಅಣುಶಕ್ತಿಯನ್ನು ಧ್ವಂಸ ಮಾಡಬೇಕಾಗಿತ್ತು. ಇರಾನ್ಗೆ ಆ ನಾಯಕತ್ವ, ಅಯಾತುಲ್ಲಾ ಖೊಮೈನಿ ನಾಯಕತ್ವ ಮುಂದುವರಿಬೇಕಾಗಿತ್ತು. ಅಮೇರಿಕಕ್ಕೆ, ಡೊನಾಲ್ಡ್ ಟ್ರಂಪ್ಗೆ ಇರಾನು ಅಣ್ವಸ್ತ್ರಗಳನ್ನು ಮಾಡಬಾರ್ದು ಅನ್ನೋ ಉದ್ದೇಶ ಈಡೇರಬೇಕು, ಜೊತೆಗೆ ನಾವು ಯುದ್ಧವನ್ನು ನಿಲ್ಲಿಸಿದ್ವಿ ಅನ್ನುವ ಸಂದೇಶವನ್ನು ಕೊಡಬೇಕು. ಎಲ್ಲವೂ ಈಡೇರ್ದಂಗಾಗಿದೆ. ಡೊನಾಲ್ಡ್ ಟ್ರಂಪು ಫ್ಲಿಪ್ ಫ್ಲಾಪ್ಗಳದ್ದೊಂದು ಪಟ್ಟಿ ಇದೆ. ಹೇಳ್ತಾ ಹೋಗ್ಬಿಟ್ರೆ ಯುದ್ಧ ಶುರುವಾದ ದಿನದಿಂದ ಇಲ್ಲಿ ತನಕ ಅವರ ಟ್ವೀಟ್ಗಳನ್ನು ಅನಲೈಸ್ ಮಾಡಿಬಿಟ್ರೆ, ನಾನು ಸಂಜೆನೂ ಹೇಳಿದೆ 10:30 ಒಂದು ಎಪಿಸೋಡ್ ಮಾಡಬೇಕು, ಡೊನಾಲ್ಡ್ ಟ್ರಂಪ್ ನಾಯಕತ್ವ ಹೆಂಗಿತ್ತು ನಡೆ ಅಂತ. ಟೈಟ್ಲ್ ಏನು ಕೊಡಬೇಕು ಅಂತ ನಮ್ಮ ಹುಡುಗರು ಕೇಳಿದಾಗ ಟ್ರಂಪ್ ಬಿನ್ ತುಗಲಕ್ ಅಂತ ಕೊಟ್ಟರೆ ಹೆಂಗೆ ಅಂದೆ ನಾನು. ನಮ್ಮ ಪ್ರಶಾಂತ್ ಬೇಡ ಅಂತ. ಹಾಗೆ ಇದೆ ಇದು. ಮೊಹಮ್ಮದ್ ಬಿನ್ ತುಗಲಕ್ ಬಗ್ಗೆ ನಾವು ಕೇಳ್ತಿದ್ವಲ್ಲ, ಹೇಳಿಕೆಗಳು, ನಿರ್ಧಾರಗಳು, ಕೈಗೊಳ್ಳುವ ಕ್ರಮಗಳು ಎಲ್ಲವೂ ಇದೇ ರೀತಿಯಲ್ಲಿರೋದು. ಈಗ ಟ್ರಂಪ್ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ರಷ್ಯಾ ಯುಕ್ರೇನ್ ಮಧ್ಯದಲ್ಲಿ ಯುದ್ಧ ತಡೀತು. ಆ್ಯಕ್ಚುಲಿ ಪ್ರಣಾಳಿಕೆಯಲ್ಲಿ ಹೇಳಿದರು, ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಹೇಳಿದರು, ನಾನು ಅಧಿಕಾರಕ್ಕೆ ಬಂದರೆ 24 ಗಂಟೆಗಳಲ್ಲಿ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಿಯೇ ಬಿಡ್ತೀನಿ ಅಂತ. ಪ್ರಯತ್ನ ಪಟ್ಟರು, ಬಟ್ ಸಾಧ್ಯ ಆಗಲಿಲ್ಲ. ಅದು ಆ ಪ್ರಯತ್ನ ಎಲ್ಲಿ ತನಕ ಹೋಯಿತು ಅಂದರೆ, ವ್ಲಾಡಿಮಿರ್ ಪುಟಿನ್ ಜೊತೆ ವೈಯಕ್ತಿಕವಾಗಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಆ ಪಾಪ ಯುಕ್ರೇನಿನ ಅಧ್ಯಕ್ಷ ಝೆಲೆನ್ಸ್ಕಿಯನ್ನು ವೈಟ್ ಹೌಸಿಗೆ ಕರೆಸ್ಕೊಂಡು ಬಾಯಿಗೆ ಬಂದಂಗೆ ಬೈದು ಕಳಿಸೋ ತನಕ ಹೋಯ್ತು ಇವ್ರದ್ದು. ಆದರೂ ಕೂಡ ಯುದ್ಧ ನಿಂತಿಲ್ಲ. ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಕದನ ವಿರಾಮ ತಂದೆ ಅನ್ನುವ ಎದೆ ಮೇಲೆ ಮೆಡಲ್ ಹಾಕ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಕಾಂಗೋ ರುವಾಂಡಾ ಮಧ್ಯದ ಕದನ ವಿರಾಮವನ್ನು ತಂದಿದ್ದೀನಿ ಅಂತಿದ್ದಾರೆ. ಈಗ ಇರಾನ್ ಇಸ್ರೇಲ್ ಮಧ್ಯದ್ದು ತಂದಿದ್ದೀನಿ ನೋಡಿ ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನೊಂದಾಯಿತು. ಇದೆಲ್ಲದರ ಉದ್ದೇಶ ಒಂದೇ. ಇಟ್ ಈಸ್ ಏನು ಕದ್ದು ಮುಚ್ಚಿ ಏನಿಲ್ಲ, ಘೋಷಿತ ಗುರಿ ಡೊನಾಲ್ಡ್ ಟ್ರಂಪ್ದು ನನಗೊಂದು ನೊಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕು ಅಂತ.
ನೋಬೆಲ್ ಶಾಂತಿ ಪಾರಿತೋಷಕ ಸಿಗಬೇಕು ಅಂತ. ಇಷ್ಟೆಲ್ಲ ಜಗತ್ತಿನ ಶಾಂತಿಗಾಗಿ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ಅವ್ರದ್ದು ಘೋಷಿತ ಗುರಿ. ಅದರಲ್ಲೇನು ಕದ್ದು ಮುಚ್ಚಿ ಇಲ್ಲ. ಇದುವರೆಗೂ 4 ಜನ ಅಮೆರಿಕದ ಅಧ್ಯಕ್ಷರಿಗೆ ನೋಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ. 5ನೇವನು ನಾನಾಗಬೇಕು ಅಂತ ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ. ನೋಡೋಣ, ಅದಕ್ಕೆ ಅಮೆರಿಕದ ಅಧ್ಯಕ್ಷರ ಈ ಪ್ರಯತ್ನಕ್ಕೆ ಪಾಕಿಸ್ತಾನದ ಬೆಂಬಲ ಇದೆ. ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೆ ನೋಡೋಣ. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.